ಇನ್ನು ಫ್ರೆಂಡ್ಸ್, ನೀವು ಇಷ್ಟೇ ರೌಂಡಾಗಿ ನೀಟಾಗಿ ಫ್ರೆಂಡ್ಸ್, ನೀವು ರೌಂಡ್ ಬರಬೇಕು ಅಂದರೆ ಏನು ಮಾಡಬೇಡಿ, ರೊಟ್ಟಿನ ಫುಲ್ಲು ತಟ್ಬಿಟ್ಟು ಒಂದು ಪ್ಲೇಟಲ್ಲಿ ಕಟ್ ಮಾಡಿ. ಈ ರೀತಿ ಪ್ಲೇಟಲ್ಲೋ ಇಲ್ಲ ನೋಡಿ, ಈ ರೀತಿ ಪ್ಲೇಟಲ್ಲೋ ರೌಂಡ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ರೈಸು ಆಗಿದೆ. ಎಣ್ಣೆ ಬದನೆಕಾಯ್ದು ಇವತ್ತು ನಮ್ಮ ಮನೇಲಿ ಪಲ್ಯ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನೀವು ಇದೇ ರೀತಿ ಮಸಾಲನ ಈಸಿಯಾಗಿ ಮಾಡಿ. ಇನ್ನು ಈ ರೀತಿ ರೌಂಡು ಇವತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಜೋಳದ ರೊಟ್ಟಿ, ಎಣ್ಣೆ ಬದನೆಕಾಯಿ, ಇದು ಫುಲ್ಲು ನೀವು ಇದೇ ರೀತಿ ಮಾಡಬೇಕು ಅಂದರೆ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ಸರ್ಚ್ ಮಾಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿ, ಎಣ್ಣೆ ಬದನೆಕಾಯಿ. ಇನ್ನು ಫ್ರೆಂಡ್ಸ್, ಇವತ್ತು ಜ್ಯೂಸು ಮಾಡಿದ್ದೀನಿ. 3 ಡೇಸ್ ಆಗಿತ್ತು ಆಲ್ರೆಡಿ. ಬೀಟ್ರೋಟು ಇದೆಲ್ಲ ಜ್ಯೂಸ್ ಕುಡಿದು, ನಲ್ಲಿಕಾಯಿ ಇದೆಲ್ಲ, ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ನೋಡ್ಕೊಂಡು ಬರೋಣ, ಯಾವ ರೀತಿ ರುಚಿಯಾಗಿ ಎಣ್ಣೆ ಬದನೆಕಾಯಿ ಜೋಳದ ರೊಟ್ಟಿ ಮಾಡೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನಾನು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಒಂದು ಕಾಯಿ ಕಳಿಸೋದು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿಗೆ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಈ ರೀತಿ ನೋಡಿ, ಒಬ್ಬರು ನನಗೆ ನಾನು ವೀಡಿಯೋದಲ್ಲೇ ನೋಡಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಚುಚ್ಚಿಬಿಟ್ಟು ಅವರು ನೋಡಿ ಈ ಥರ ಹೀಗೆ ಒಂದು ನಿಮಿಷ ಫ್ರೆಂಡ್ಸ್, ನಾನು ಮಾಡೋದು ನಿಮಗೆ ಕಾಣಿಸ್ಬೇಕು ನೋಡಿ ಫ್ರೆಂಡ್ಸ್. ಈ ಥರ ಕಟ್ ಮಾಡಿದ್ದು ತೋಡು ನೋಡಿದ್ದು ಫ್ರೆಂಡ್ಸ್. ಇದು ನೋಡಿ, ಊರಿಂದ ತಂದಿದ್ದು ಎಷ್ಟು ಚೆನ್ನಾಗಿ ಐತೆ ಅಂತ. ಎಳೆಯದು ನೀವು ಎಣ್ಣೆ ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಈ ಥರ ಓಪನ್ ಮಾಡಿ ಸ್ವಲ್ಪ ನೋಡ್ಕೊಳ್ಳಿ, ಅದು ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಒಂದು 8 ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು 3 ಇದೆ, ಎತ್ತಿಕ್ಕಿದ್ದೀನಿ. ಇದು ಎಳೆಯದು ಯಾವುದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲೂ ಸಿಗುತ್ತೆ, ಆದರೆ ಇಷ್ಟು ಫ್ರೆಶ್ ಆಗಿ ಸಿಗಲ್ಲ ಫ್ರೆಂಡ್ಸ್. ನೋಡಿ, ಅವರು ಊರಿಂದ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಎಷ್ಟು ರೀತಿ ಮಾಡ್ತಾರೆ. ನೀವು ಕಾಯಿ ಬದಲು ಕೊಬ್ಬರಿನೂ ಹಾಕ್ಬೋದು. ನಮ್ಮನೇಲಿ ಕೊಬ್ಬರಿ ಇದೆ, ಆದರೆ ನಾನು ಯಾಕೆ ಹಾಕ್ತಾಯಿಲ್ಲ ಅಂದರೆ ಕಾಯಿ ಇಷ್ಟ ಐತಲ್ಲ. ಕಾಯಿ ನಮ್ಮನೇಲಿ ಎಲ್ಲ ಬೇಗನೆ ಖಾಲಿ ಆಗುತ್ತೆ ಫ್ರೆಂಡ್ಸ್. ನಾವು ಡೈಲಿ ಎಲ್ಲದಕ್ಕೂ ಕಾಯಿ ಹಾಕ್ತೀವಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿದ್ರೆ ಆಯಿತು. ಇನ್ನೊಂದು ಐತೆ ಫ್ರೆಂಡ್ಸ್. ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡೆ, ಏನೂ ತರೋಕ್ಕೆ ಅಂಗಡಿಗೆ ನಾನು ಹೋಗೇ ಇಲ್ಲ. ಫ್ರೆಂಡ್ಸ್ ನೋಡಿ, ಇವಾಗ ರುಬ್ಬಕ್ಕೆ ನಾನು ಎಳ್ಳು, ಕಡಲೆ ಬೀಜ, ತೆಂಗಿನಕಾಯಿ, ಕಡಲೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, 1 ಟೊಮೊಟೊ ಇಷ್ಟನ್ನು ಹಾಕಿದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಆಮೇಲೆ ಬಿಳಿ ಎಳ್ಳು, ಕಡಲೆನೂ ಹಾಕಿದ್ದೀನಿ ಫ್ರೆಂಡ್ಸ್. ನಿಮ್ಮ ಆಪ್ಷನ್ನಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಇದನ್ನೆಲ್ಲ ರುಬ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಮಸಾಲಾನ ಈ ರೀತಿ ರುಬ್ಕೊಳ್ಳಿ. ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅದಾದಮೇಲೆ ಎಳ್ಳು, ಕಡಲೆ ಬೀಜ, ಕಡಲೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಲ್ಲನ ಬೇಯುವಾಗ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ರುಬ್ಕೊಂಡು ಬಂದಿರೋದನ್ನ ಒಂದು ಸ್ವಲ್ಪ ಜೀರಿಗೆ. ಆಮೇಲೆ ಫ್ರೆಂಡ್ಸ್, ನಿಮಗೆ ಬೇಕು, ನಿಮ್ಮ ಮನೇಲಿ ತಿಂತಾರೆ ಅಂದರೆ ಸ್ವಲ್ಪ ಶುಂಠಿ ಮತ್ತು 1 ಕಾಳು ಮೆಣಸು, 1-2 ಕಾಳು, 1 ಲವಂಗ, 1 ಏಲಕ್ಕಿ, ಇಷ್ಟನ್ನು ನೀವು ರುಬ್ಕೊಳ್ಳಿ. ಈಗ ಬನ್ನಿ ಫ್ರೆಂಡ್ಸ್, ನಾನು ಎಲ್ಲಕ್ಕೂ ಒಂದೊಂದೇ ಯಾವ ರೀತಿ ತೆಗೆದು ಫಿಲ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಅತಿ ಖಾರ ಗಟ್ಟಿಯಾಗಿರಬಾರ್ದು ಫ್ರೆಂಡ್ಸ್. ಯಾಕೆ ಅಂದರೆ ನಮಗೆ ಅದರೊಳಗಡೆ ಅದನ್ನು ಸೇರಿಸ್ಬೇಕಲ್ಲ. ಒಬ್ಬೊಬ್ಬರು ಏನು ಗಟ್ಟಿಗೆ ಫ್ರೆಂಡ್ಸ್. ನೀವು ಇದನ್ನೇ ಬೇಕಿದ್ರೆ ನಾನು ಹಾಕಿದ್ದೀನಲ್ಲ, ಇದನ್ನೆಲ್ಲ ಮಸಾಲ ಹಾಕಿ ಪುಡಿ ಮಾಡ್ಕೊಬೋದು. ಪುಡಿ ಮಾಡ್ಕೊಂಡು ಅದನ್ನೂ ಹುಣಸೆಹಣ್ಣಿನ ರಸದಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು ಫ್ರೆಂಡ್ಸ್. ಈಗಲೇ ಎಣ್ಣೆ ಬದನೆಕಾಯ್ದು ಮಸಾಲ ಘಮ ಘಮ ಅಂತ ಐತೆ ನನಗೆ.
ನೋಡಿ ಫ್ರೆಂಡ್ಸ್, ಇಷ್ಟೇ ಆರಾಮಾಗಿ. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಜನ ಫಸ್ಟು ಎಣ್ಣೆಲಿ ಬದನೆಕಾಯಿನ ಫ್ರೈ ಮಾಡ್ಕೋತಾರೆ. ಫ್ರೈ ಮಾಡ್ಕೊಂಡು ಆಮೇಲೆ ತುಂಬ್ತಾರೆ. ಎರಡೂ ಒಂದೇ ಅಲ್ಲ ಫ್ರೆಂಡ್ಸ್, ಅದೇನೋ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಈಗ ನಾನು ಇಷ್ಟನ್ನು ಈಗ ತುಂಬಿ ಆಯಿತು. ಈಗ ಫ್ರೆಂಡ್ಸ್, ಒಗ್ಗರಣೆಗೆ ಒಂದು ಬಾಣಲಿ ತಗೊಂಡು, ನಾನು ಯಾವಾಗಲೂ ಒಗ್ಗರಣೆಗೆ ಇದರಲ್ಲೇ ಬಾಣಲಿಲಿ ಮಾಡೋದು. ಸ್ಟವ್ ಅಂಟಿಸ್ತೀನಿ ತಡಿ. ಈ ಕಡೆ ನೀವೇ ನೋಡ್ತಾ ಇದ್ದೀರ ಫ್ರೆಂಡ್ಸ್. ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಅಂದಮೇಲೆ ಸ್ವಲ್ಪ ಎಣ್ಣೆನ ನಾವು ಜಾಸ್ತಿ ಹಾಕಬೇಕು. ಜಾಸ್ತಿ ಅಂದ್ರೇನು ಅತಿಯಾಗಿಲ್ಲ, ಒಂದು 3-4 ಸ್ಪೂನ್ ಹಾಕೊಳ್ಳಿ ಸಾಕು. ಅದೇನು ಅಷ್ಟೊಂದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಿಮಗೆ ತುಪ್ಪ ಆಪ್ಷನಲ್ಲಿ ಬೇಕಾದರೆ ಹಾಕೊಳ್ಳಿ, ಇಲ್ಲ ಅಂದರೆ ಬಿಟ್ಟುಬಿಡಿ. ನಾನೊಂದು ಸ್ಪೂನ್ನ ಹಾಕತ್ತೀನಿ. ಬನ್ನಿ ಫ್ರೆಂಡ್ಸ್, ಇದ್ರ ಜೊತೆಗೆ ನೀವು ಈಗ ಒಗ್ಗರಣೆ ಮಾಡೋಣ ಬನ್ನಿ. ಈಗ ಫ್ರೆಂಡ್ಸ್, ಎಣ್ಣೆ ಕಾಯ್ತು. ಬನ್ನಿ, ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ. ಸ್ವಲ್ಪ ತುಪ್ಪನೂ ಹಾಕ್ತೀನಿ ಫ್ರೆಂಡ್ಸ್, ಅದು ನಿಮಗೆ ಸೇರ್ಕೊಂಡಿದ್ದು. ಜೀರಿಗೆ, ಸಾಸಿವೆ, ಇನ್ನು ಕಡಲೆ ಬೀಜನ ರುಬ್ಬಕ್ಕೂ ಹಾಕಿದ್ದೀನಿ. ಇದು ಆಪ್ಷನಲ್ಲಿ ಬಾಯಿಗೆ ಚೆನ್ನಾಗಿ ತಿನ್ನೋಕ್ಕೆ ಸಿಗಲಿ ಅಂತ. ಅದಾದಮೇಲೆ ಈರುಳ್ಳಿ ಏನು ಜಾಸ್ತಿ ಹಾಕಿಲ್ಲ ನೋಡಿ, ಅಷ್ಟೇ ಈರುಳ್ಳಿ. ಆಲ್ರೆಡಿ ರುಬ್ಬಕ್ಕೆಲ್ಲ ಈರುಳ್ಳಿನ ಹಾಕ್ತಿದ್ದೀವಿ. ಇದಾದಮೇಲೆ ಫ್ರೆಂಡ್ಸ್, ನಿಮಗೆ ಬೇಕಂದರೆ ಒಂದು ಹಸಿರು ಮೆಣಸಿನ್ಕಾಯಿ. ಇದಾದಮೇಲೆ ಫ್ರೆಂಡ್ಸ್, ಸ್ವಲ್ಪ ಒಗ್ಗರಣೆಗೆ ಎಳ್ಳು. ನಿಮಗೆ ಗೊತ್ತು, ನಾನು ಆಲ್ರೆಡಿ ಎಲ್ಲನೂ ಇದಕ್ಕೆ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಫ್ರೆಂಡ್ಸ್, ಒಂದೊಂದೇ ನೋಡಿ ಎಣ್ಣೆ ಬದನೆಕಾಯಿನ ಬನ್ನಿ ಹಾಕೋಣ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮಸಾಲೆ ಇಟ್ಟು ಒಟ್ಟಿಗೆ ಹಾಕೊಳ್ಳಿ, ಏನು ಅದೇ ಬೇರೆ ಇದೇ ಬೇರೆ ಅಂತ ಏನಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ. ಫ್ರೆಂಡ್ಸ್, ಬದನೆಕಾಯಿ ಬೇಗ ಬೇಯುತ್ತೆ. ಯಾಕೆ ಅಂದರೆ ಅದು ತುಂಬ ಸಾಫ್ಟ್ ಇರುತ್ತಲ್ಲ. ನೋಡಿ ಫ್ರೆಂಡ್ಸ್, ಇದು ಒಂದು 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ಆ ಥರ ಏನು ಫಸ್ಟೇ ಒಂದ್ಸಲ ಬೇಯಿಸ್ಕೊಳ್ದಾವೆಲ್ಲ ಎಷ್ಟು ಡಬಲ್ ಕೆಲಸ ಆಗುತ್ತೆ ನಿಮಗೆ ಗೊತ್ತು. ಅದನ್ನು ಬೇಯಿಸ್ಕೊಳ್ಳೋದು, ಇದನ್ನು ಬೇಯಿಸ್ಕೊಳ್ಳೋದು, ಆ ಥರ ಏನಿಲ್ಲ. ತೋರಿಸ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ್. ನೋಡಿ, ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ, ಕೆಂಪಾಯಿತು. ತಳ ಹಿಡಿದಂಗೆ ನೀವೇನು ಮಾಡಬೇಕು, ಈ ಥರ ಆವಾಗವಾಗ ಹಿಂಗೆ ಮಾಡ್ಕೊಂಡ್ರೆ ಒಂದು 10 ನಿಮಿಷಕ್ಕೆ ಫ್ರೆಂಡ್ಸ್, ಎಣ್ಣೆಲೇನು ಒಂದು 5 ಸೆಕೆಂಡು ನಿಮಗೆ ಫ್ರೈ ಆದರೆ ಸಾಕು. ನೋಡಿ, ಆಲ್ರೆಡಿ ಕಲ್ಲರೆಲ್ಲ ಚೇಂಜ್ ಆಯಿತು. ಏನು ಎಣ್ಣೆಲೇ ಬೇಯಬೇಕು ಅಂತ ಆ ಥರ ಏನಿಲ್ಲ. ಸ್ವಲ್ಪ ಜನದ ಭ್ರಮೆ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆನೇ ತೋರಿಸ್ತೀನಿ. ಕಲ್ಲರು ಆಲ್ರೆಡಿ ಯಾವ ಥರ ಆಗಿದೆ, ಸಾಕು ಇಷ್ಟು ಕಲ್ಲರ್ ಆದರೆ. ಒಬ್ಬೊಬ್ಬರು ಫ್ರೆಂಡ್ಸ್ ಎಣ್ಣೆಲೇ ಒತ್ತಿಸ್ಬಿಡ್ತಾರೆ. ಇನ್ನು ಫ್ರೆಂಡ್ಸ್ ನೋಡಿ, ಎಣ್ಣೆಯಲ್ಲಿ ಎಲ್ಲ ಕಲ್ಲರು ನೀವೇ ನೋಡ್ತಾ ಇದ್ದೀರಿ, ಕೆಂಪಾಯಿತು. ಅತಿಯಾಗಿ ಒತ್ಸೋದು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ಈಗ ಫಸ್ಟೇ ನಾನು ಸ್ವಲ್ಪ ನೀರು ಹಾಕ್ತೀನಿ, ಅದು ಒತ್ತಬಾರ್ದು ಅಂತ. ಈಗ ಬನ್ನಿ, ಉಳಿದಿರೋ ಮಸಾಲೆ ಎಲ್ಲ ನೀವು ಅದಕ್ಕೆ ಹಾಕೋಣ. ಫ್ರೆಂಡ್ಸ್, ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇನ್ನು ಪಾತ್ರೆ ಎಲ್ಲನೂ ನಾನು ಫ್ರೆಂಡ್ಸ್ ಆಲ್ರೆಡಿ ತೊಳೆದಾಯಿತು. ಈಗ ರೈಸ್ಗೂ ಇಡಬೇಕು. ಇನ್ನು ಇವತ್ತು ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡ್ತೀನಿ. ಜೋಳದ ರೊಟ್ಟಿಗೆ ಅಂಬಲಿ ಎಲ್ಲ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಅದು ನಿಮ್ಮಿಷ್ಟ, ಗಟ್ಟಿಗಾದರೂ ಮಾಡ್ಕೊಳ್ಳಿ, ತೆಳುವಾಗಾದರೂ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ನೀರನ್ನ ಹಾಕಿರಿ, ಅದು ಬೆಂದು 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 ಫ್ರೆಂಡ್ಸ್ ಗಟ್ಟಿಯಾಗೋಗುತ್ತೆ. ಕಾಣಿಸ್ತಾ ಇದೆಯಾ? ಅಷ್ಟು ನೀರು ಹಾಕಿದ್ರೆ ಅದಾದಮೇಲೆ ಫ್ರೆಂಡ್ಸ್ ಕೊನೆಯಲ್ಲಿ ನಿಮಗೆ ಗೊತ್ತಲ್ಲ ನಾವು ಏನಾಗಬೇಕು ಅಂತ.
ಇನ್ನು ಫ್ರೆಂಡ್ಸ್ ಬನ್ನಿ ಈಗ ಇದಕ್ಕೆ ನಾವು ಉಪ್ಪು ಹಾಕಲೇಬೇಕಲ್ಲ ಫ್ರೆಂಡ್ಸ್. ಉಪ್ಪು ಲಾಸ್ಟಲ್ಲೂ ಹಾಕೋಬೋದು ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ಉಪ್ಪು ಆ ಥರ ಹಾಕೊಳ್ಳಿ, ಯಾಕಂದರೆ ಒಂದೇ ಸಲ ಉಪ್ಪನ್ನ ಹಾಕಬೇಡಿ. ಇದಾದಮೇಲೆ ಫ್ರೆಂಡ್ಸ್ ಬೆಲ್ಲ 1 ಸ್ಪೂನು ಬೇಕಿದ್ರೆ ಫ್ರೆಂಡ್ಸ್. ನಿಮಗೇನಾದರೂ ಕಾಯಿ ಅದು ಇದು ಆದರೆ ಅಲ್ಲ ಖಾರ ಆದರೆ ಇನ್ನೊಂದು ಸಲ ನೀವು ಬೇಕಿದ್ರೆ ತೆಂಗಿನಕಾಯಿನ ತುರಿದು ಹಾಕೋಬೋದು. ಸಾಕು, ಆಲ್ರೆಡಿ ನಾವೆಲ್ಲನೂ ಹಾಕಿದ್ದೀವಲ್ಲ ಫ್ರೆಂಡ್ಸ್ ನಿಮ್ಮ ಮುಂದೆನೇ. ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಈಜಿಯಾಗಿ ಮಾಡ್ಬೋದು. ಅದು ಹಾಕಬೇಕು ಇದು ಹಾಕಬೇಕು ಅವ್ರವ್ರ ಇಷ್ಟ ನೋಡಿ. ನಾನು ಎಲ್ಲನೂ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಬೇಯುವಾಗಲೇ ನಾನು ಕೊತ್ತಂಬರಿನ ಹಾಕ್ಬಿಡ್ತೀನಿ. ಯಾಕೆ ಅಂದರೆ ಕೊತ್ತಂಬರಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಬೆಂದರೆ ಅಂತ. ಬನ್ನಿ ಈಗ ಸೌಟಲ್ಲಿ ತೋರಿಸ್ತೀನಿ ನಿಮಗೆ ಗಟ್ಟಿನ. ಇದೇನಿಲ್ಲ ಫ್ರೆಂಡ್ಸ್ ನೋಡಿ, 5 ನಿಮಿಷಕ್ಕೆ ಇದು ಬೆಂದೋಗುತ್ತೆ. ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನಾನು ನಿಮಗೆ ಜೋಳದ ರೊಟ್ಟಿಗೆ ಏನು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಈ ಕಡೆ ಎಲ್ಲ ಕೆಲಸ ಆಯಿತು. ರೈಸ್ಗೆ ಇಡಬೇಕಿತ್ತು. ರೈಸ್ಗೆ ಇವಾಗ ಅಕ್ಕಿ ತೊಳೆದು ಇಡ್ತೀನಿ ಫ್ರೆಂಡ್ಸ್. ರೊಟ್ಟಿ ಮಾಡಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬೇಯ್ತಾ ಇದೆ. ಇನ್ನು ಫ್ರೆಂಡ್ಸ್ ಇಲ್ಲಿ ಅದು ಬೇಯಲಿ. ಬನ್ನಿ ನೋಡಿ ಫ್ರೆಂಡ್ಸ್ ನೀರು ಇಟ್ಕೊಂಡಿದ್ದೀನಿ ಜೋಳದ ರೊಟ್ಟಿಗೆ. ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಸ್ಟ್ಯಾಂಡು ಕಾಣಿಸ್ಲಿ ಅಂತ ಹಂಗೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಿಮಗೆ ಗೊತ್ತು ಫ್ರೆಂಡ್ಸ್ ನಂದು ವೀಡಿಯೋ ಯಾರೂ ಮಾಡ್ಕೊಡಲ್ಲ, ನಾನೇ ಮಾಡ್ಕೊಳ್ಳೋದು ಅಂತ. ಫಸ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಎಲ್ಲ ಆಪ್ಷನಲ್ಲಿ ಇರಲೇಬೇಕಲ್ಲ ಫ್ರೆಂಡ್ಸ್. ಅದು ಕುದಿಯುತ್ತೆ ನೋಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್ ಹೀರೆಕಾಯಿ ಇತ್ತು, ಹೀರೆಕಾಯಿನೂ ಹಾಕ್ಬೋದಿತ್ತು, ಏನು ತೊಂದರೆ ಇಲ್ಲ ಎಣ್ಣೆ ಬದನೆಕಾಯಿಗೆ. ನಾನೇ ಬೇಡ ಜಾಸ್ತಿ ಆಗುತ್ತಲ್ಲ ಏನಕ್ಕೆ ಅಂದ್ಬಿಟ್ಟು ಹಾಕಲಿಲ್ಲ. ಇನ್ನು ಫ್ರೆಂಡ್ಸ್ ಈಗ ಸ್ವಲ್ಪ ಹುಳ್ಳಿಕಾಳನ್ನ ನೆನೆಸ್ಬೇಕು ಫ್ರೆಂಡ್ಸ್ ನಾಳೆ ಸಾಂಬಾರಿಗೆ. ನಾಳೆಗೋ ಇಲ್ಲ ಸಾಯಂಕಾಲಕ್ಕೋ ನೆನೆಯಕ್ಕೆ ಹಾಕ್ಕೊಡ್ತೀನಿ. ಫ್ರೆಂಡ್ಸ್ ಹುಳ್ಳಿಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು, ತಿನ್ನಿ ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ ನೋಡಿ ಈಗ ನೀರು ಕುದೀತಾ ಇದೆ. ಬನ್ನಿ ಈಗ ಜೋಳದ ರೊಟ್ಟಿನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು. ಗೊತ್ತಿಲ್ಲದರೂ ಸಹ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ. ಫ್ರೆಂಡ್ಸ್ ನೋಡಿ ಈಗ ಕಾಣಿಸ್ತಾ ಇದೆಯಾ? ನಿಮಗೆ 2 ಸ್ಪೂನ್ ಬೇಕೋ 3 ಸ್ಪೂನ್ ಬೇಕೋ ಎಷ್ಟಾದರೂ ಹಾಕೊಳ್ಳಿ, ಬೇಕಿದ್ರೆ ಅದರಲ್ಲೇ ಕಲಿಸ್ಕೊಳ್ಳಿ. ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟೇ ಈ ಥರ ಮಾಡ್ಕೊಂಡು ನೀವು ಇದಕ್ಕೆ ಬೇಕು ಅಂದರೆ ಇನ್ನು ಕ್ಲೀನಾಗಿ ಈ ಥರ ಇಷ್ಟೇ ಫ್ರೆಂಡ್ಸ್. ನೀವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ನೋಡಿದ್ರ ಫ್ರೆಂಡ್ಸ್ ಇಷ್ಟು ಜೋಳದ ರೊಟ್ಟಿ ಮಾಡೋಕ್ಕೆ ರೆಡಿ ಆಯಿತು. ಇನ್ನು ಬನ್ನಿ ಫ್ರೆಂಡ್ಸ್ ಈಗ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಫ್ರೆಂಡ್ಸ್ ನೋಡಿ ಈಗ ರೊಟ್ಟಿನ ಎಷ್ಟು ರೌಂಡ್ಗೆ ತಟ್ಟಿದ್ದೀನಿ. ಬೇಯ್ಲಿ ಬನ್ನಿ ಫ್ರೆಂಡ್ಸ್. ಅಷ್ಟರಲ್ಲಿ ನಾವು ಇನ್ನೂ ಒಂದು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಜೋಳದ ರೊಟ್ಟಿ ಏನಿಲ್ಲ, ಮಾಡೋದು ತುಂಬಾ ಈಜಿ. ನಾನು ನಿಮಗೆ ಈಗ ತೋರಿಸ್ತೀನಿ. ಅದಕ್ಕೆ ನಾವು ನೀರು ಹಾಕಬೇಕು, ಎಣ್ಣೆ ಹಾಕಬೇಕು. ಸ್ವಲ್ಪ ಜನ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ ಫ್ರೆಂಡ್ಸ್. ಅದು ಏನಿಲ್ಲ, ಮಾಮೂಲಿ ನಾವು ಮನೇಲಿ ಯಾವ ಥರ ಅಕ್ಕಿ ರೊಟ್ಟಿನ ಮಾಡ್ತೀವಿ ಅದೇ ರೀತಿಯೇ ಮಾಡೋದು. ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬೇಯ್ತಾ ಇದೆ, ಅದು ಬೇಯಲಿ. ಫ್ರೆಂಡ್ಸ್ ನಿಮಗೆ ಕೈಯಲ್ಲಿ ತಟ್ಟಕ್ಕೆ ಬರದೆ ಹೋದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಲತ್ತೋಡಲ್ಲಿ ಹರ್ಕೊಂಡು ಯಾವುದಾದ್ರೂ ಒಂದು ಚಿಕ್ಕ ಪ್ಲೇಟಲ್ಲಿ ರೌಂಡ್ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಪ್ಲೇಟಲ್ಲೇ ರೌಂಡ್ ಕಟ್ ಮಾಡ್ಕೊಂಡಿರೋದು. ಆ ಪ್ಲೇಟ್ನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್.
ಇದೇ ಪ್ಲೇಟ್. ಈಗ ನೋಡಿ ಫ್ರೆಂಡ್ಸ್, ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವ ಎಣ್ಣೆನೂ ಸಹ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ಉಲ್ಟಾ ಹಾಕೋದು. ಸ್ಟವ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಲೆಯಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಆ ರೊಟ್ಟಿ ಇನ್ನೊಂದು ಚೂರು ಬೇಯಲಿ, ನಿಮಗೆ ತೋರಿಸ್ತೀನಿ. ಈ ಕಡೆ ಎಣ್ಣೆ ಬದನೆಕಾಯಿ ಪೂರ್ತಿ ಬೆಂದಿದೆ, ಅದರದ್ದು ಏನು ತೊಂದರೆ ಇಲ್ಲ. ಬನ್ನಿ ಫ್ರೆಂಡ್ಸ್, ಈಗ ರೊಟ್ಟಿನ ಪೂರ್ತಿ ಒಂದು ರೊಟ್ಟಿ ಯಾವ ರೀತಿ ಬೇಯಿಸೋದು ಅಂತ ನಿಮಗೆ ನಾನು ನೋಡಿ ಫ್ರೆಂಡ್ಸ್. ನೀವು ಉರಿ ಜಾಸ್ತಿ ಮಾಡ್ಕೊಂಡ್ರೆ ಅದು ಉರಿ ಇದಾಗುತ್ತೆ. ನಾನು ಸ್ವಲ್ಪ ದೊಡ್ಡ ಸ್ಟವಲ್ಲೇ ಇಟ್ಟಿದ್ದೀನಿ, ಬೇಯಲಿ. ಫ್ರೆಂಡ್ಸ್, ತಟ್ಟೆಲಿ ರೊಟ್ಟಿ ಕಟ್ ಮಾಡೋದನ್ನ ನಾನು ಎಲ್ಲಿ ಕಲ್ತ್ಕೊಂಡಿದ್ದೆ ಅಂದರೆ, ಅರಸೀಕೆರೆಯಲ್ಲಿ ನಮ್ಮ ಅತ್ತೆ ಒಬ್ಬರಿದ್ದಾರೆ. ಅವ್ರ ಮಗಳು ರೊಟ್ಟಿ ಮಾಡಿಬಿಟ್ಟು ಏನು ಮಾಡೋಳು ಫ್ರೆಂಡ್ಸ್, ಫುಲ್ ತಟ್ಟಿಬಿಟ್ಟು ಸ್ಟೀಲ್ ತಟ್ಟೆಲಿ ಕಟ್ ಮಾಡೋಳು. ಶೇಪ್ ಅಷ್ಟು ಚೆನ್ನಾಗಿ ಗೊತ್ತಾಯಿತು ಫ್ರೆಂಡ್ಸ್. ನಾವೇನಾದರೂ ರಜೆ ಬಂದರೆ ಅಲ್ಲಿಗೆ ಹೋಗ್ತಾಯಿದ್ದು, ಹಂಗಾಗಿ ನನಗೆ ಈ ವಿಷಯ ಗೊತ್ತಾಗಿರೋದು. ಚಿಕ್ಕದಾದರೆ ಏನಂತೆ ಫ್ರೆಂಡ್ಸ್ ರೊಟ್ಟಿ. ಇನ್ನು ಫ್ರೆಂಡ್ಸ್, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಎಲ್ಲನೂ ಒಂದೊಂದಾಗಿ ಮಾಡಬೇಕಲ್ಲ ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಏನು ಗೊತ್ತಲ್ಲ ರೊಟ್ಟಿ, ನೀವು ಏನೇ ಬರದೇ ಹೋದರೂ ಸಹ ಆರಾಮಾಗಿ. ಇದು ಜೋಳದ ರೊಟ್ಟಿ ಫ್ರೆಂಡ್ಸ್. ನಾನು ಒಂದು 5 kg ಜೋಳನ ತರಿಸ್ಕೊಂಡಿದ್ದೆ. ಅದರಲ್ಲಿ ಒಂದು 2 kgನ ಬಿಡಿಸಿಟ್ಕೊಂಡಿದ್ದೀನಿ. ಯಾವಾಗಾದರೂ ಒಂದೊಂದು ದಿವಸ ಅಕ್ಕಿ ಇಟ್ಟಿಲ್ದಾಗ ರೊಟ್ಟಿ ಮಾಡೋಣ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇಷ್ಟೇ ರೊಟ್ಟಿದು ಕೆಲಸ. ನೀವು ಯಾವ ಎಣ್ಣೆನೂ ಹಾಕೋಂಗಿಲ್ಲ. ನಿಮಗೂ ಬೇಕು ಮಸಾಲೆ ರೊಟ್ಟಿ ಥರ ಅಂದರೆ ಸೇಮ್ ತೋರಿಸಿದ್ದೀನಿ. ಅಕ್ಕಿ ರೊಟ್ಟಿಗೆ ನೀವು ಯಾವ ಥರ ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಹಾಕತ್ತೀರ ಅದೇ ರೀತಿ ಫ್ರೆಂಡ್ಸ್. ನೋಡಿ ರೊಟ್ಟಿ ಊತ ಬತ್ತೈತೆ ನೋಡಿದ್ರಾ? ನೋಡಿ ನಿಮ್ಮ ಮುಂದೆನೇ ಈ ಥರ ಉಬ್ಬುತ್ತೆ ನೋಡಿ ಫ್ರೆಂಡ್ಸ್. ನಿಮಗೆ ಗರಮ್ ಆಗಬೇಕೋ ಯಾವ ರೀತಿ ಬೇಕಾದರೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಷ್ಟು ನೀಟಾಗಿ ಫ್ರೆಂಡ್ಸ್ ಆಯಿತು. ಬನ್ನಿ ಈಗ ತಟ್ಟೆಗೆ ಎತ್ತಿಕ್ಕಣ. ಈಗ ಇನ್ನೂ ಒಂದು ರೊಟ್ಟಿನ ನಿಮಗೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದನ್ನು ನಾನು ಆ ಪ್ಲೇಟಲ್ಲೇ ಕೊರೆದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೊಟ್ಟಿ ಎಲ್ಲ ರೊಟ್ಟಿನೂ ನೀವು ಇದೇ ರೀತಿ ಬೇಯಿಸ್ಕೊಳ್ಳಿ. ಇನ್ನು ಬನ್ನಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಬದನೆಕಾಯಿ ಯಾವ ರೀತಿ ಪೂರ್ತಿ ಬೆಂದಿದೆ ರೆಡಿಯಾಗಿ ನಿಮಗೆ ತೋರಿಸ್ತೀನಿ. ಇನ್ನೇನು ಅದನ್ನು ಇಳಿಸಿದ್ರೆ ಆಗೋಯ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಈ ರೀತಿ ಐತೆ. ಅದನ್ನು ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಯಾವ ರೀತಿ ಮಾಡಬೇಕು ಅಂತ ಈಸಿಯಾಗಿ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.